ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್ ಮತ್ತು ಲತಾ. ಇವತ್ತು ಒಂದು ಹೊಸ ರುಚಿ ತಂದಿದ್ದೀವಿ. 2 ಐಟಮ್ ಇರುತ್ತೆ. ಇವಾಗ ಲತಾ ಅವರು ಅದೇನು ಅಂತ ತಿಳಿಸ್ತಾರೆ. ಹೇಳಿಮ್ಮ. ನಮಸ್ಕಾರ ವೀಕ್ಷಕರಿಗೆಲ್ಲ. ಅಯ್ಯಂಗಾರ್ ಫುಡ್ಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನವರಾತ್ರಿ ಸ್ಪೆಷಲ್ 2 ಐಟಮ್ಸ್ ಮಾಡಿ ತೋರಿಸೋಣ ಅಂತ. ಇದು ಒನ್ಸ್ ಅಗೇನ್ ಸ್ನ್ಯಾಕ್ ಐಟಮ್. ಇದು ಫ್ರಮ್ ಚಿಲ್ಡ್ರನ್ ಟು ದಿ ಓಲ್ಡ್ ಏಜ್. ಯಾರು ಬೇಕಾದರೂ ಇದನ್ನು ತಿನ್ಬೋದು, ಸವಿಬೋದು ಇದನ್ನು. ಮತ್ತು ಈಗೆಲ್ಲ ಮಕ್ಕಳಿಗೆಲ್ಲ ರಜಾ ಬರುತ್ತಲ್ಲ, ರಜಾ ಬರೋ ಟೈಮಲ್ಲಿ ಮಕ್ಕಳು ಏನಾದರೂ ಒಂದು ತಿನ್ನಕ್ಕೆ ಹೇಳ್ತಾ ಇರ್ತಾರೆ. ಹಾಗಾಗಿ ಈ 2 ಐಟಮ್ಸ್ ಮಾಡ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ಮಕ್ಕಳಿಗೆ ಧಾರಾಳವಾಗಿ ಕೊಡ್ಬೋದು. ನಮ್ಮಂಥ ವಯಸ್ಸಾದವರು ಕೂಡ ಇದನ್ನು ಸವಿಬೋದು ಅಂದ್ಕೊಂಡು ನಾನು ಮಾಡ್ತಿರೋ 2 ಐಟಮ್ ಇವತ್ತು ಆಲೂಗಡ್ಡೆ ಮಿಕ್ಸ್ಚರ್ ಮತ್ತು ಪೋಹಾ ಮಿಕ್ಸ್ಚರ್, ಅಂದರೆ ಅವಲಕ್ಕಿ ಮಿಕ್ಸ್ಚರ್. ಅದಕ್ಕೆ ಬೇಕಾಗುವ ಪದಾರ್ಥಗಳು: 1 ಚಿಟಿಕೆ ಸಕ್ಕರೆ ಇಟ್ಕೊಂಡಿದ್ದೀನಿ, 1 ಕಪ್ಪಲ್ಲಿ ಸ್ವಲ್ಪ ಅಜ್ವಾನ್ ಮತ್ತು ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ, 1 ಕಪ್ ಕಡಲೆ ಹಿಟ್ಟು, 2 ಕಪ್ಪು ಕಡಲೆಕಾಯಿ ಬೀಜ, 1 ಕಪ್ಪು ಕರಿಬೇವಿನ ಸೊಪ್ಪು. ಇದನ್ನು ನಾನು ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೀನಿ, ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಕಪ್ಪಷ್ಟು ಗೋಡಂಬಿ, 1 ಕಪ್, 3/4 ಕಪ್ ಅಂತ ಇಟ್ಕೊಳ್ಳಿ, 3/4 ಕಪ್ಪಷ್ಟು ಗೋಡಂಬಿ ಮತ್ತು 3/4 ಕಪ್ಪಷ್ಟು ಬಾದಾಮಿ ಇಟ್ಕೊಂಡಿದ್ದೀನಿ. ಮತ್ತು ಈ ಮಿಕ್ಸರ್ ಜಾರಲ್ಲಿ ಒಂದು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲಾಗೆ ನಾನು ಏನೇನು ಹಾಕಿದ್ದೀನಿ ಅಂದರೆ, ಆಮ್ಚೂರ್ ಡ್ರೈ ಮ್ಯಾಂಗೋ ಆಮ್ಚೂರ್ ಪೌಡರ್ 2 ಸ್ಪೂನ್ ತೊಗೊಂಡಿದ್ದೀನಿ, ಚಾಟ್ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ, ಪೆಪ್ಪರ್ ಪೌಡ್ರ್ ಇದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು MTR ಚಿಲ್ಲಿ ಪೌಡರ್ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯಾವುದಾದ್ರು ಸರಿ, ಅದು 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, 1 ಚಿಟಿಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ಟು ಎಲ್ಲದನ್ನು ನನ್ನ ಚಿಕ್ಕ ಜಾರ್ ಇದೆಯಲ್ಲ, ಎಲ್ಲದಕ್ಕೂ ಇದು ಹಾಕಿಬಿಟ್ಟು ಮಿಕ್ಸರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲದಕ್ಕೆ ಇಷ್ಟು ಅರೇಂಜ್ಮೆಂಟ್ಸ್, ಇದಕ್ಕೆ ಅರೇಂಜ್ಮೆಂಟ್ಸ್ ಭಾಳ ಬೇಕು. ಪ್ರಿಪ್ರೇಷನ್ ಇಸ್ ರಿಕ್ವೈರ್ಡ್. ಮತ್ತು ನಾನು ಆಲೂಗಡ್ಡೆ ಮಿಕ್ಸ್ಚರ್ ಮಾಡೋದಕ್ಕೆ ಆಲೂಗಡ್ಡೆನ ಹೀಗೆ ಈ ರೀತಿ ಉದ್ದುದ್ದ ಸ್ಲೈಸ್ ಮಾಡಿದ್ದೀನಿ ನೋಡಿ, ಉದ್ದುದ್ದಕ್ಕೆ ಮಾಡಿದ್ದೀನಿ ಹೀಗೆ. ಇದನ್ನು ನಾನು ಒಂದು 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ನಿಮ್ಮ ಹತ್ರ ಚಿಪ್ಸ್ ಚಾಪರ್ ಏನಾದರೂ ಇತ್ತಂದರೆ ಚಿಪ್ಸ್ ಚಾಪರಲ್ಲಿ ಚಾಪಿಂಗ್ ತೆಳ್ಳಗೆ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ವೆಜಿಟಬಲ್ ಕಟಿಂಗ್ ಬೋರ್ಡ್ ತೊಗೊಂಡು ಅದರೊಳಗೆ ಸಣ್ಣದಾಗಿ ಮಾಡಿಕೊಂಡು ಯಾವಾಗಲೂ ಆಲೂಗೆಡ್ಡೆನ ನೀವು ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಕಟ್ ಮಾಡಿ ಹಾಕೊಂಡ ತಕ್ಷಣ ನೀವು ಅದಕ್ಕೆ ಹಾಕ್ಕೊಳ್ಳಿ ನೀವು ಇದನ್ನು, ಆಯಿತಾ. ಸ್ವಲ್ಪ ನಾವು ಲೇಟ್ ಮಾಡಿದ್ರೆ ಕೆಂಪಾಗೋಗುತ್ತೆ ನೋಡಿ. ನಾನು ಸ್ವಲ್ಪ ಲೇಟಾಗಿ ನೀರು ಹಾಕಿದೆ, ಹಾಗಾಗಿ ಒಂದು ಚೂರು ಕೆಂಪಾಗಿಬಿಟ್ಟಿದೆ. ಫುಲ್ ಎಲ್ಲ 5 ಆಲೂಗಡ್ಡೆನ ಹೀಗೆ ತೆಳ್ಳಗೆ ಪೀಸ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು 3-4 ಸಲ ಅದರ ಸ್ಟಾರ್ಚ್ ಕಂಟೆಂಟ್ ಏನಿದೆಯಲ್ಲ, ಆ ಸ್ಟಾರ್ಚ್ ಕಂಟೆಂಟ್ ಹೋಗೋವರೆಗೂ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಚೆನ್ನಾಗಿ ಕುದೀತಿರೋ ನೀರು ತೊಗೊಂಡು ಅದರೊಳಗೆ ಇದು ಆಲೂಗೆಡ್ಡೆಗೆ ಫುಲ್ ಮುಳುಗೋ ಅಷ್ಟು ಕುದೀತಿರೋ ನೀರನ್ನು ಹಾಕಿಟ್ಟೆ. ಅದು ಒಂದು 3 ಮಿನಿಟ್ಸ್ ಕುದಿಯೋ ನೀರಲ್ಲಿತ್ತು. ಆ ಕುದಿಯೋ ನೀರು 3 ಮಿನಿಟ್ಸ್ ಆದಮೇಲೆ ಅದನ್ನೆಲ್ಲ ಡ್ರೈನ್ ಔಟ್ ಮಾಡಿಬಿಟ್ಟು, ಈಗ ಸದ್ಯಕ್ಕೆ ನಾನು ಇಲ್ಲಿ ಸ್ವಲ್ಪ ಚೂರು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ಉಳಿದಿದ್ದ 5 ಆಲೂಗೆಡ್ಡೆ ಈ ಥರ ಸ್ಲೈಸ್ ಮಾಡಿದ್ದೆಲ್ಲ ಅಲ್ಲಿ ನಾನು ಡೈನಿಂಗ್ ಟೇಬಲ್ ಮೇಲೆ ಒಣ ಹಾಕಿದ್ದೀನಿ. ನೆಕ್ಸ್ಟು ಗಟ್ಟಿ ಅವಲಕ್ಕಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಮಾಡಬೇಕು ಅನಿಸುತ್ತೋ ಆ ಕ್ವಾಂಟಿಟಿ. ನಾವು ಸುಮಾರು 1-1.25 ಪಾವಷ್ಟು ಗಟ್ಟಿ ಅವಲಕ್ಕಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲೇ ಕರಿತೀನಿ. ಎಣ್ಣೆಯಲ್ಲಿ ಕರೆದಾದ್ಮೇಲೆ ಈ ಕಡಲೆಕಾಯಿ, ಕರಿಬೇವು, ಗೋಡಂಬಿ, ಬಾದಾಮಿ ಎಲ್ಲದನ್ನು ಮಿಕ್ಸ್ ಮಾಡ್ತೀನಿ. ಫಸ್ಟ್ ಈಗ ಆಲೂಗಡ್ಡೆದು ಮಾಡ್ಕೊಂಬಿಡೋಣವಾ, ಬನ್ನಿ. ಈ ಕಡಲೆ ಹಿಟ್ಟು ಏನು ಇಟ್ಕೊಂಡಿದ್ದೀನಲ್ಲ, ಇದರೊಳಗೆ ಬೂಂದಿ ಕಾಳು ಮಾಡ್ತೀನಿ. ಬೂಂದಿ ಮಾಡೋದಕ್ಕೋಸ್ಕರನೇ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಇಡ್ಲಿ ದೋಸೆ ಕನ್ಸಿಸ್ಟೆನ್ಸಿ ಮಧ್ಯದಲ್ಲಿ ಬರೋ ಹಾಗೆ ಅದಕ್ಕೊಂಚೂರು ಉಪ್ಪು ಮತ್ತು ಅಜ್ವಾನ್, ದಟ್ ಇಸ್ ಓಮ ಇಟ್ಕೊಂಡಿದ್ದೀನಿ. ಅದಕ್ಕೆ ಆ ಬೂಂದಿ ಕಾಳಿಗೋಸ್ಕರನೇ ಒಂಚೂರು ಅರಿಶಿನ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಕಡಲೆ ಹಿಟ್ಟು ಇಟ್ಕೊಂಡಿರೋದು. ಎಣ್ಣೆ ಕಾದಿದೆ. ಈಗ ಈ ಆಲೂಗೆಡ್ಡೆನ ನಾನು ಹಾಕ್ತೀನಿ. ಆಲೂಗೆಡ್ಡೆ ಹಾಕಬೇಕಾದ್ರೆ ಸ್ವಲ್ಪ ಆದಷ್ಟು ಬಿಡಿಯಾಗಿ ಹಾಕಿ ಒಟ್ಟೊಟ್ಟಿಗೆ ಹಾಕಿಬಿಟ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಕಬೇಕಾದ್ರೆ ಹಾಕೋಕ್ಕೆ ಮೊದಲು ಉರಿ ಜಾಸ್ತಿ ಇರಲಿ. ಹಾಕ್ತಾ ಇರಬೇಕಾದ್ರೆ ಸ್ವಲ್ಪ ಉರಿ ಸಣ್ಣ ಮಾಡ್ಕೊಂಡು ಹಾಕಿ.
ನೋಡಿ ಈಗ ಕರಿದಿದೆ, ಆ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ. ಇನ್ನೊಂದು ಚೂರು ಕರಿಬೇಕು. ಸ್ವಲ್ಪ ಕಂದು ಬಣ್ಣ ಬರಲಿ. ಕೆಂಪು ಆಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಕಂದು ಬಣ್ಣ ಬಂದರೆ ಆಯಿತು. ನೋಡಿ ಈಗ ಕರಿದಿದೆ, ಆ ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ. ಇನ್ನೊಂದು ಚೂರು ಕರಿಬೇಕು. ಸ್ವಲ್ಪ ಕಂದು ಬಣ್ಣ ಬರಲಿ. ಕೆಂಪು ಆಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಕಂದು ಬಣ್ಣ ಬಂದರೆ ಆಯಿತು. ನೋಡಿ ಆಗಿದೆ, ಇದು ಕರೆದಿದೆ. ಇದನ್ನು ಈಗ ಒಂದು ಟಿಶ್ಯೂ ಪೇಪರ್ ಹಾಕಿರೋ ಪಾತ್ರೆಗೆ ತೊಗೊಂಡ್ಬಿಡ್ತೀನಿ. ಅದೇ ರೀತಿ ಉಳಿದಿರೋ ಎಲ್ಲ ನಿಮ್ಮ ಆಲೂಗೆಡ್ಡೆ ಏನಿದೆಯಲ್ಲ ಎಲ್ಲದನ್ನು ಒಂದೊಂದು ಬ್ಯಾಚ್ ಬಾಣಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಂಡು ಮಾಡಿ. ಎಲ್ಲ ಒಟ್ಟೊಟ್ಟಿಗೆ ಹಾಕೊಂಡ್ಬಿಡ್ಬೇಡಿ. ಒಟ್ಟೊಟ್ಟಿಗೆ ಹಾಕೊಂಡ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಒಂದು 3-4 ಸಲ ಹಾಕೋಬೇಕಾಗ್ಬೋದು. ಬಟ್ ಪೇಷನ್ಸಿಂದ ಹಾಕ್ಕೊಳ್ಳಿ. ತಾಳ್ಮೆ ಇದ್ರೆ ಟೇಸ್ಟ್ ಬರುತ್ತೆ. ನಮ್ಮ ರೆಗ್ಯುಲರ್ ಸ್ಲೋಗನ್. ಎಸ್. ಎರಡನೇ ಒಬ್ಬೆ ಹಾಕೋತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾನು 5 ಆಲೂಗಡ್ಡೆ ತೊಗೊಂಡಿದ್ನಲ್ಲ ಅದೆಲ್ಲ ಎಣ್ಣೆನಲ್ಲಿ ಕರೆದಾಗಿದೆ. ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ. ಈ ಶಬ್ದದಲ್ಲೇ ನಿಮಗೆ ಗೊತ್ತಾಗುತ್ತಲ್ಲ ಕ್ರಿಸ್ಪಿಯಾಗಿದೆ. ಈಗ ಕಡಲೆಕಾಯಿ ಕರಿಯೋಣ. ಕಡಲೆಕಾಯಿ ಬೀಜನ ಕಡಲೆಕಾಯಿ ಬೀಜ ಈ ಆಲೂಗಡ್ಡೆಗೆ ಪ್ಲಸ್ ಅವಲಕ್ಕಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಕರೆದಿದೆ, ತೆಗೆದಿಟ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಕಡಲೆಕಾಯಿ. ಆಲೂಗಡ್ಡೆಗೂ ಬೇಕು ಮತ್ತು ನಾನು ಅವಲಕ್ಕಿ ಮಾಡ್ತಿದ್ದೀನಲ್ಲ ಅದಕ್ಕೂ ಬೇಕು. ಸೊ ಎಲ್ಲ ಒಟ್ಟಿಗೆ ಕರೆದಿಟ್ಕೊಂಡ್ಬಿಡ್ತೀನಿ ಇವಾಗ ನಾನು. ಆಮೇಲೆ ಸಪ್ರೇಟಾಗಿ ಮಿಕ್ಸ್ ಮಾಡೋಣಂತೆ. ಒಂದು ಪಾತ್ರೆಗೆ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಹಾಕೋತಾ ಇದ್ದೀನಿ. ಸೊ ದಟ್ ಎಕ್ಸೆಸ್ ಆಯಿಲ್ ವಿಲ್ ಗೆಟ್ ಡ್ರೈನ್ಡ್ ಆಫ್. ಕಡಲೆಕಾಯಿ ಬೀಜ ಕರೆದಿದ್ದಾಯಿತು. ಈಗ ಬಾದಾಮಿನ ಕರಿತಾ ಇದ್ದೀನಿ. ಬಾದಾಮಿ ಬಾಣಲಿಗೆ ಡೈರೆಕ್ಟಾಗಿ ಹಾಕೋದಿಲ್ಲ, ಇದರೊಳಗೆ ಹಾಕ್ಕೊಂಡು ಮಾಡ್ಕೋತೀನಿ. ಬಾದಾಮಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಬಾದಾಮಿ ಆಗಿದೆ ನೋಡಿ. ಬಾದಾಮಿ ಕರೆದಿದೆ. ಒಂದು ಸ್ವಲ್ಪ ಕಲರ್ ಮಾಸ್ಲಾಗಿದೆ, ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದು ನಾನು ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿರೋ ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಗೋಡಂಬಿಗೆ ಜಾಸ್ತಿ ಹೀಟ್ ಬೇಡ. ಸೊ ಫುಲ್ಲು ಒಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಚೂರು ಕಂದು ಬಣ್ಣ ಬಂದ ತಕ್ಷಣ ತೆಗೆದುಬಿಡಿ ಅದನ್ನು. ಈಗ ಗೋಡಂಬಿನ ಕರ್ಕೋತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೇರ್ಫುಲ್ಲಾಗಿ ಕರೀರಿ, ಅಂದರೆ ಬೇಗ ಅದು ಸೀದೋಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ತೆಗೆದುಬಿಡಿ. ಸೊ ಈಗ ಆ ಪೊಟೆಟೊ ಮಿಕ್ಸ್ಚರ್ಗೆ ನಾವು ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಬೂಂದಿ ಕಾಳು ರೆಡಿ ಮಾಡ್ಕೊಳ್ಳೋಣ. ಅದನ್ನು ನಾವು ಅವಲಕ್ಕಿಗೂ ಉಪಯೋಗಿಸ್ತೀವಿ, ಇದಕ್ಕೂ ಉಪಯೋಗಿಸ್ಕೊತೀವಿ. ಸಾಕು ನೋಡಿ, ಇಷ್ಟು ಬಂದಿದೆ. ಗೋಡಂಬಿ ಕರೆದಾಗಿದೆ, ಚೆನ್ನಾಗಿ ಎಣ್ಣೆನಲ್ಲಿ ಕರೆದಿದೆ. ಇದನ್ನು ಸೆಪ್ರೇಟಾಗಿ ತೆಗೆದಿಟ್ಕೋತೀನಿ.
ಕರಿಬೇವು ಆಗಿದೆ. ಇದನ್ನು ಟಿಶ್ಯೂ ಪೇಪರ್ ಹಾಕೊಂಡು ಒಂದು ತಟ್ಟೆಗೆ ಹಾಕೊಂಡ್ಬಿಡ್ತೀನಿ ನಾನು. ಇದನ್ನು ಅವಲಕ್ಕಿ ಜೊತೆಗೆ ಮತ್ತು ಆಲೂಗೆಡ್ಡೆ ಮಿಕ್ಸ್ಚರ್ ಜೊತೆಗೆ ಎರಡಕ್ಕೂ ಹಾಕೋತೀನಿ ಇದನ್ನು. ಈಗ ನೋಡಿ, ಬೂಂದಿ ಕಾಳು ಮಾಡ್ಕೊಳ್ಳೋಕ್ಕೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅಜ್ವಾನ್ ಅಂದರೆ ಓಮ, ಒಂದು ಸ್ವಲ್ಪ ಓಮನ ಕೈಯಲ್ಲಿ ಚೆನ್ನಾಗಿ ಹೊಸ್ಕೊಬಿಟ್ಟು ಜೊತೆಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾ, ಬೇಕಿಂಗ್ ಸೋಡಾ ಅಂತಾರಲ್ಲ, ಅದು ಇಟ್ಕೊಂಡಿದ್ದೀನಿ. ಅದು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಅರಿಶಿನ, ಒಂಚೂರು ಸಕ್ಕರೆ, ಟೇಸ್ಟ್ ಎನ್ಹಾನ್ಸರ್ಗೋಸ್ಕರ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಇಟ್ಕೊಂಡ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪವಾಗಿ ನಿಧಾನಕ್ಕೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಆಮೇಲೆ ನಿಧಾನಕ್ಕೆ ಸ್ವಲ್ಪವಾಗಿ ನೀರು ಹಾಕ್ಕೊಳ್ಳಿ. ಅದೇನೆಂದರೆ ಈ ಕಡೆ ಇಡ್ಲಿ ಹಿಟ್ಟಷ್ಟು ಗಟ್ಟಿಯಾಗೂ ಇರಬಾರ್ದು, ಇಲ್ಲ ದೋಸೆ ಹಿಟ್ಟಷ್ಟು ನೀರಾಗೂ ಇರಬಾರ್ದು. ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈ ಥರ ವಿಸ್ಕರ್ ಒಂದು ತೊಗೊಳ್ಳಿ. ವಿಸ್ಕರ್ ತೊಗೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೊಂಬಿಡಿ. ಮತ್ತು ಇಷ್ಟು ಕ್ವಾಂಟಿಟಿಗೆ ರುಚಿಗೆ ನನಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂಚೂರು ನೀರು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಸೇರಿಸ್ಕೊಳ್ಳಿ. ಈ ಓಮ ಹಾಕೋದ್ರಿಂದ ನಿಮ್ಗೆ ಬೂಂದಿ ಕಾಳೊಳಗೆ ಒಂದು ಘಮ ಇರುತ್ತೆ. ಈ ಬೂಂದಿ ಕಾಳನ್ನ ನೀವು ಬಿಸಿಬೇಳೆ ಬಾತ್ ಮಾಡಿ ಅದ್ರ ಜೊತೆಗೆ ತೈರು ಬಜ್ಜಿ ಅಂತ ಮಾಡ್ತೀರಲ್ಲ, ಅದ್ರ ಜೊತೆಗೆ ಉಪಯೋಗಿಸ್ಕೋಬೋದು. ಮತ್ತು ಇನ್ನು ಯಾವ ಖಾರ ಪದಾರ್ಥ ಮಾಡಿದ್ರೂ ಈ ಬೂಂದಿ ಕಾಳನ್ನು ಮಾಡ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಏರ್ಟೈಟ್ ಡಬ್ಬದೊಳಗೆ ಯಾವಾಗ ಬೇಕಾದರೂ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಬೂಂದಿ ರೈತ ಅಂತಾರಲ್ಲ. ಹಾಂ, ಕರೆಕ್ಟ್, ಬೂಂದಿ ರೈತ ಅಂತಾರಲ್ಲ. ನೋಡಿ, ಈಗ ಬೂಂದಿ ಮಾಡೋಕ್ಕೆ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಹಿಂಗಿರ್ಬೇಕು ನೋಡಿ, ಹೀಗೆ ನೀಟಾಗಿ ಬೀಳಬೇಕು. ಇಷ್ಟಿದ್ರೆ ಬೂಂದಿ ಕಾಳು ನಿಮಗೆ ಚೆನ್ನಾಗಿ ಗುಂಡಕ್ಕೆ ಬರುತ್ತೆ. ಈಗ ಬೂಂದಿ ಮಾಡೋಣ. ಖಾಲಿ ಸೌಟ್ ತೊಗೊಂಡಿದ್ದೀನಿ, ಇದ್ರೊಳಗೆ ಇದು ಹಾಕ್ತಾ ಇದ್ದೀನಿ. ಇದ್ರೊಳಗೆ ಸುಮ್ಮನೆ ಹೀಗೆ ಮಾಡ್ತಾ ಇದ್ದೀನಿ. ಇದು ತುಂಬ ನೀರಾಗಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಆ ಬೂಂದಿ ಒಂಥರ ಹಂಗಂಗೆ ಇದಾಗೋಗುತ್ತೆ, ಕರ್ಗೋಗುತ್ತೆ. ಅದರೊಳಗೆ ಆ ಸ್ಟಿಫ್ನೆಸ್ ಆಗಿ ಬರಲ್ಲ, ಗರ್ಗಾಗಿ ಬರೋದಿಲ್ಲ. ರ್ಯಾದರ್ ಇನ್ನೊಂದು ಸ್ವಲ್ಪ ಹಾಕೋತೀನಿ. ಬೂಂದಿ ಫ್ರೈ ಆಗ್ತಾ ಇದೆ. ಈಗ ಒಂದು ಬ್ಯಾಚ್ ಬೂಂದಿ ಆಗಿದೆ ನೋಡಿ, ಹೇಗೆ ಶಬ್ದ ಬರ್ತಾ ಇದೆ. ಆದರೆ ಇದು ಆಗೋದು ಸ್ವಲ್ಪ ನಿಧಾನ. ಬಾಕಿ ಎಲ್ಲ ಕರಿಯೋ ಹಾಗೆ ಇದು ಕರಿಯಲ್ಲ, ಇದು ಸ್ವಲ್ಪ ನಿಧಾನ, ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ. ನಿಧಾನಕ್ಕೆ ಇದಿಷ್ಟು ಮಾಡೋಕ್ಕೆ ಒಂದು 4 to 5 minutes ಆಯಿತು. ಈಗ ಇನ್ನೊಂದು ಬ್ಯಾಚ್ ಮಾಡ್ಕೊತಿದ್ದೀನಿ ನೋಡಿ ವೀಕ್ಷಕರೇ. ಬೂಂದಿ ಎಲ್ಲ ಹುರ್ಕೊಂಡು ಆಗಿದೆ ನೋಡಿ, ಹೀಗೆ ಶಬ್ದ ಬರ್ತಾ ಇದೆ. ಚೆನ್ನಾಗಿ ಕ್ರಿಸ್ಪಾಗಿ ಹುರಿದಿದೆ. ಇದು ನಾನು ಬರೀ ಅರಿಶಿನ ಒಂದು ಹಾಕಿದ್ದೀನಿ, ಅದಕ್ಕೆ ಈ ಕಲರ್ ಬಂದಿದೆ. ಬೇಕಾದರೆ ಕಲರ್ಸ್ ಹಾಕೋಬೋದು. ನೀವು ಕೇಸರಿ ಕಲರ್ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬರುತ್ತೆ. ಕೆಲವೊಂದು ನೀವು ರೆಡಿಮೇಡ್ ತೊಗೊಳಕ್ಕೆ ಹೋದರೆ ಅದರಲ್ಲಿ ನಿಮಗೆ ಗ್ರೀನ್ ಕಲರ್ ಬೂಂದಿನೂ ಸಿಗುತ್ತೆ, ಆವಾಗ ಅದು ಗ್ರೀನ್ ಕಲರ್ ಹಾಕೋಬೋದು. ನಾನು ಯಾವುದೂ ಫುಡ್ ಕಲರ್ಸ್ ಆ್ಯಡ್ ಮಾಡಬಾರ್ದು ಅಂತ ಹೇಳಿ ಬರೀ ಅರಿಶಿನ ಒಂದೇ ಆ್ಯಡ್ ಮಾಡಿದ್ದೀನಿ. ಓಕೆ, ಹೀಗಿದೆ ನೋಡಿ. ಈಗ ಇದಾದಮೇಲೆ ಈಗೆಲ್ಲ ನಮ್ಮ 2 ಮೇನ್ ಡಿಶ್ಗೆ ಏನಿದೆಯಲ್ಲ, ಸೈಡ್ಗಳೆಲ್ಲ ರೆಡಿಯಾಗಿ ಹೋಗಿದೆ. ಮತ್ತು ಆಲೂಗೆಡ್ಡೆ ಫ್ರೈ ಆಗಿದೆ. ಲಾಸ್ಟು ಅವಲಕ್ಕಿ ಒಂದು ಫ್ರೈ ಮಾಡ್ಕೋಬೇಕು. ಅವಲಕ್ಕಿ ಒಂದು ಫ್ರೈ ಮಾಡ್ಕೊಂಬಿಡೋಣ ಈಗ. ಮಾಡಿಬಿಟ್ಟು ಆಮೇಲೆ ಏನೇನು ಪದಾರ್ಥಗಳು ಹೇಗೆ ಮಿಕ್ಸ್ ಮಾಡಬೇಕು ಅಂತ ತೋರಿಸೋಣಂತೆ. ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ. ಇದನ್ನು ಬಿಸಿ ಎಣ್ಣೆಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ.
ವೀಕ್ಷಕರೇ, ಸೊ ಫೈನಲಿ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಪ್ರಾಡಕ್ಟ್. ಇದಕ್ಕೆ ಸುಮಾರು ಕೆಲಸಗಳಿತ್ತು, ಸಣ್ಣ ಕೆಲಸಗಳು. ದಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಈಗ ನಮ್ಮ ಆಲೂಗಡ್ಡೆದು ರೆಡಿಯಾಗಿದೆ, ಅವಲಕ್ಕಿ ರೆಡಿಯಾಗಿದೆ, ಅದ್ರ ಜೊತೆಗೆ ಏನೇನು ಮಿಕ್ಸ್ ಮಾಡಬೇಕು ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ನಮ್ಮ ಆಲೂಗೆಡ್ಡೆಗೆ ಏನೇನು ಹಾಕಬೇಕು ಅಂತ ನೋಡೋಣ. ಫಸ್ಟು ಆಲೂಗೆಡ್ಡೆಗೆ ಒಂದು ಸ್ವಲ್ಪ ಬಾದಾಮಿ ಹುರ್ಕೊಂಡಿದ್ದೀನಲ್ಲ, ಸ್ವಲ್ಪ ಬಾದಾಮಿ ಹಾಕೋತೀನಿ. ಮತ್ತು ಹುರ್ಕೊಂಡಿರೋರು ಗೋಡಂಬಿ ಒಂಚೂರು ಹಾಕೋತೀನಿ. ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನೀವು. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಈ ಮಸಾಲದಲ್ಲಿ ಮತ್ತೆ ಉಪ್ಪು ಹಾಕಿದ್ದೀನಿ. ಅದೇ ರೀತಿ ಇದನ್ನೇ ಮಾಡಿ ಮುಗಿಸ್ಬಿಡೋಣ ಫಸ್ಟಿಗೆ. ಮತ್ತು ಇದು ಹೇಳಿದ್ನಲ್ಲ ನಾನು, ಮಸಾಲೆಗಳೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. 2 ಸ್ಪೂನ್ ಆಮ್ಚೂರು, 1 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಉಪ್ಪು, ಒಂಚೂರು ಸಕ್ಕರೆ, ಇಷ್ಟು ಹಾಕ್ಕೊಂಡು ಮಿಕ್ಸರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಎಲ್ಲದಕ್ಕೂ ಹೀಗೆ ಮಿಕ್ಸ್ ಮಾಡಿಬಿಡ್ತೀನಿ. ಇದನ್ನು ನೀವು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಟರೆ ಸಾಕಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಎಲ್ಲದಕ್ಕೂ ಮೇಲೆ ಕರಿಬೇವು. ಈ ಕರಿಬೇವು ನಾನು ಆ್ಯಸ್ ಇಟ್ ಈಸ್ ಸ್ವಲ್ಪ ಒಣಗಿರೋ ಕರಿಬೇವು ತೊಗೊಂಡಿರೋದ್ರಿಂದ ಈ ಕಲರ್ ಬಂದಿದೆ. ನೀವು ಫ್ರೆಶ್ ಕರಿಬೇವು ತೊಗೊಂಡ್ರೆ ನಿಮಗೆ ಗ್ರೀನ್ ಕಲರ್ ಬರುತ್ತೆ. ನಾನು ಆ್ಯಸ್ ಇಟ್ ಈಸ್ ಸ್ವಲ್ಪ ಅದ್ರ ಮಾಯಿಶ್ಚರ್ ಎಲ್ಲ ತೆಗೆದುಬಿಟ್ಟಿದ್ದೆ ಮೈಕ್ರೋಲಿಟ್ಟು, ಹಾಗಾಗಿ ಹೀಗೆ ಬಂದಿದೆ. ಈಗ ನೆಕ್ಸ್ಟ್ ಅವಲಕ್ಕಿಗೆ ಮಾಡ್ಕೊಂಬಿಡೋಣ. ಆಲೂಗಡ್ಡೆಗೆಲ್ಲ ಆ್ಯಡ್ ಮಾಡಿದಾಯಿತು. ಈಗ ಅವಲಕ್ಕಿಗೆ ಆ್ಯಡ್ ಮಾಡೋಣ. ಇದಕ್ಕೂ ಮತ್ತೆ ಎಣ್ಣೆಯಲ್ಲಿ ಹುರಿದಿರೋ ಬಾದಾಮಿ, ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಉಪ್ಪು ಮತ್ತು ಕರಿಬೇವು. ಮತ್ತು ಬೂಂದಿ ಏನು ಹುರಿದಿದ್ದೀನಲ್ಲ, ಎರಡಕ್ಕೂ ಸ್ವಲ್ಪ ಬೂಂದಿ ಕಾಳು ಹಾಕೋಬೋದು. ಹೇಳಿದ್ನಲ್ಲ ನೋಡಿ, ಬೂಂದಿ ಎಷ್ಟು ಕ್ರಿಸ್ಪಾಗಿದೆ. ಬೂಂದಿ ಕಾಳು ಹಾಕ್ಕೊಳ್ಳಿ ಎರಡಕ್ಕೂ. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಅವಲಕ್ಕಿಗೆ ಆಪ್ಷನಲ್, ಬೇಕಾದರೆ ಅದೇನು ನಾನೇನು ಮಸಾಲ ಹುರಿದಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಆಮ್ಚೂರು, ಚಾಟ್ ಮಸಾಲ, ಕಾಶ್ಮೀರಿ ಚಿಲ್ಲಿ, ಅದೆಲ್ಲ ಬೇಕಾದರೆ ಹಾಕೋಬೋದು. ಇಲ್ಲಾಂದರೆ ಹೀಗೇನೋ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಅದೇ ಮತ್ತೆ ಎಲ್ಲ ಕರಿದ ತಕ್ಷಣ ದಯವಿಟ್ಟು ಎಲ್ಲರೂ ಒಂದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳಿ. ಆದಷ್ಟು ಅದರೊಳಗಿರೋ ಎಣ್ಣೆನ ತೆಗೆದುಬಿಡಿ, ಯಾಕಂದರೆ ಅವಲಕ್ಕಿ ಕರಿಬೇಕಾದ್ರೆ ಡೆಫಿನೆಟ್ಲಿ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಬರುತ್ತೆ. ಆಯಿತಾ? ಈಗ ನಾನು ಮಾಡಿರೋದ್ರಿಂದ ನಾನು ಈ ಮಸಾಲಾನ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಇವತ್ತು ಬೆಳಗ್ಗೆ ನಂದೊಂದು ವಿಡಿಯೋ ರಿಲೀಸ್ ಆಯಿತು, ವೇರ್ ವಿ ಹ್ಯಾವ್ ಡನ್ ಬೇಳೆ ಮಸಾಲ ಅಂತ ಹೇಳಿ ಮಾಡಿದ್ವಿ. ಅದರೊಳಗೆ ಕಡಲೆಬೇಳೆ ಮಸಾಲೆ ಮತ್ತು ಹೆಸರುಬೇಳೆ ಮಸಾಲ ಮಾಡಿದ್ದೆ. ಇವತ್ತು ಬೆಳಗ್ಗೆ ರಿಲೀಸ್ ಆಗಿದೆ. ಇದೆ ಕಡಲೆಬೇಳೆ ಮಸಾಲ, ಇದು ಹೆಸರುಬೇಳೆ ಮಸಾಲ. ಇದು ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ. ಹೆಸರುಬೇಳೆ, ಕಡಲೆಬೇಳೆ, ಇದನ್ನು ಬೇಕಾದರೆ ಒಂದು ಚೂರು ಹಾಕ್ಕೋಬೋದು. ಟೇಸ್ಟಿಗೆ ಇದನ್ನು ಬೇಕಾದರೆ ಹಾಕ್ಕೋಬೋದು ನೀವು. ಚೂರು ಕಡಲೆಬೇಳೆ ಹಾಕೋತಾ ಇದ್ದೀನಿ, ಒಂಚೂರು ಹೆಸರುಬೇಳೆ ಮತ್ತು ಉಪ್ಪು ಒಂಚೂರೇ ಚೂರು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಬೂಂದಿನೂ ಅಷ್ಟೇ, ನೀವು ಮಾಡಿಬಿಟ್ಟು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಬಿಟ್ರೆ ಯಾವಾಗ ಬೇಕಾದರೂ ಉಪಯೋಗಿಸ್ಕೋಬೋದು. ಬೂಂದಿ ರೈತನೂ ಮಾಡ್ಕೋಬೋದು. ಹೌದು. ನೋಡಿ, ನಮ್ಮ ಫಿನಿಶ್ ಪ್ರಾಡಕ್ಟ್ಸು ಹೀಗಿದೆ. ಇದು ಆಲೂಗೆಡ್ಡೆ ಮಿಕ್ಸ್ಚರು ಮತ್ತು ಇದು ಅವಲಕ್ಕಿ ಮಿಕ್ಸ್ಚರು. ಇದಕ್ಕೆ ಸೈಡ್ ಡಿಶಸ್ಸೇ ಸ್ವಲ್ಪ ಮಾಡೋ ಟೈಮ್ ತೊಗೊಳುತ್ತೆ. ನಾವು ಯೂಟ್ಯೂಬ್ಗೆ ಅಂತ ಮಾಡಿದ್ರಿಂದ ಇಟ್ ಇಸ್ ಟೇಕನ್ ಮೋರ್ ಟೈಮ್. ಒಂದೊಂದಾಗಿ ಮಾಡಿದ್ವಿ. ನಾವು ಮನೇಲಿ ಮಾಡ್ಕೋಬೇಕಂದ್ರೆ ಪ್ರಾಬ್ಲಿ ಇನ್ 45 ಮಿನಿಟ್ಸ್ ಟು 1 ಅವರ್ ಎಲ್ಲನೂ ಮಾಡಿಬಿಡ್ಬೋದು. ಇಷ್ಟೆಲ್ಲ ಮಾಡಿ ಕೂಡ ಇಷ್ಟು ಅಮೌಂಟ್ ಆಗಿದೆ. ಮತ್ತು ಇಷ್ಟು ಬೂಂದಿ ಕಾಳು ಉಳ್ಕೊಂಡಿದೆ.
ಕಡಲೆಕಾಯಿ ಬೀಜ ಉಳ್ಕೊಂಡಿದೆ, ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದನ್ನು ನೀವು ಮಾಡಿಬಿಟ್ಟು ಒಂದು ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮನೆಗೆ ಯಾರನ್ನೂ ಅತಿಥಿಗಳು ಬಂದರು, ಈಗ ನವರಾತ್ರಿ ಟೈಮು ಹಾಲಿಡೇಸ್ ಇರ್ತಾರೆ, ಬೊಂಬೆ ನೋಡೋಕೆ ಬರ್ತಾರೆ, ಕೊಲ್ಲು ಅಂತಾರಲ್ಲ, ಕೊಲ್ಲು ನೋಡೋಕೆ ಬರ್ತಾರೆ, ಅಪ್ಪದ ಟೈಮ್ನೆಲ್ಲ ನಿಂಗೆ ಏರ್ ಟೈಟ್ ಡಬಲ್ ಪೋಟು ಚಿನ್ನಕ ಯಾರು ಅಂದಕೋ ಅವൾക്ക് ಕಾಫಿ ಜೊತೆಗೆ ಟೀ ಜೊತೆಗೆ ಒಂದು ಚೂರು ಕುಡ್ತಾಗ ಸರ್ಪೋರ್ನ ನಾಯಕರನ್ನ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆ ಟೈಮ್ ಒಳಗೆ ಈಗ ನವರಾತ್ರಿ ಟೈಮಲ್ಲಿ ಜನ ಬರ್ತಾರಲ್ಲ, ಆ ಟೈಮಲ್ಲಿ ನೀವು ಏರ್ ಟೈಟ್ ಡಬ್ಬದೆಲ್ಲ ಹಾಕಿಟ್ಬಿಟ್ರೆ ನಿಮ್ಮ ಗೆಸ್ಟ್ಗಳಿಗೆ ಕಾಫಿ ಟೀ ಜೊತೆಗೆ ಇದನ್ನು ಕೊಡ್ಬೋದು. ದಯವಿಟ್ಟು ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ. ಇದು ಹೊಸ ಥರ ನವರಾತ್ರಿಗೋಸ್ಕರ ಅಂತಲೇ ನಾನು ಮಾಡಿರೋದು. ಪ್ಲಸ್ ಮಕ್ಕಳಿಗೂ ರಜೆ ಟೈಮಲ್ಲಿ ಅವರು ಊಟಕ್ಕಿಂತ ಬೇರೆ ಏನಾದರೂ ಅಮ್ಮ ಬೇರೆ ಕೊಡು, ಏನಾದರೂ ಕೊಡು, ತಿನ್ನೋ ಕೊಡು ಅಂತ ಕೇಳ್ತಾರಲ್ಲ, ಆ ಟೈಮಲ್ಲಿ ಇದನ್ನು ಕೊಡ್ಬೋದು. ಸೊ ಐ ಥಿಂಕ್ ಐ ವಿಲ್ ಎಂಡ್ ದ ವಿಡಿಯೋ ಹಿಯರ್. ನಾವಿಬ್ಬರು ಸೇರಿ ಜಯರಾಮ್ ಆ್ಯಂಡ್ ಲತಾ ವಿಲ್ ಎಂಡ್ ದ ವಿಡಿಯೋ ಹಿಯರ್. ಸೊ ಪೂರ್ತಿ ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಸ್ ಆಲ್ವೇಸ್ ನಾ ಹೇಳೋ ಹಾಗೆ ನಿಮ್ಮ ಕಾಮೆಂಟ್ಗಳು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಹಂಗಾಗತ್ತೆ. ದಯವಿಟ್ಟು ನಮಗೆ ತಿಳಿಸಿ. ವೇರ್ ಎವರ್ ಪಾಸಿಬಲ್ ವಿಲ್ ಮೇಕ್ ದ ಕರೆಕ್ಷನ್ಸ್ ಆ್ಯಂಡ್ ವಿಲ್ ಇಂಪ್ರೂವ್ ದ ಕ್ವಾಲಿಟಿ. ಸೊ ಥ್ಯಾಂಕ್ ಯು. ಸೈನ್ ಆಫ್ ಮಾಡೋಣೇನ್ರಿ ಆಚಪ್ಪ? ವೀಕ್ಷಕರೇ, ನಂದು ಓಕೆ ವೀಕ್ಷಕರೇ, ಥ್ಯಾಂಕ್ ಯು. ಸಿ ಯು. ಬಾಯ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು.